ತುಂಬ ಬೇಸರ ಆಗಿ ಗಾಡಿಗೆ ಬೆಂಕಿ ಹಾಕ್ಬೇಕಂತಂದ್ಬಿಟ್ಟು ಬೆಂಕಿ ಹಾಕಿದ್ವಿ. ಸುಮಾರು 1.5 ವರ್ಷದಿಂದ ಹಿಂದೆ ನಮ್ಮ ಭಾವ ಗಾಡಿ ತೊಗೊಂಡೋಗ್ಬೇಕಾದ್ರೆ ನಾಯಿ ಅಡ್ಡ ಬಂತು ಅಂತಂದ್ಬಿಟ್ಟು ಆಕ್ಸಿಡೆಂಟಾಗಿ ಸ್ವಲ್ಪ ಗಾಡಿಗೆ ಇದಾಗಿತ್ತು, ಪ್ರಾಬ್ಲಮ್ ಆಗಿತ್ತು. ಬಿಟ್ಟಾಗಿಂದನೂ ಇನ್ಸೂರೆನ್ಸ್ ಏನೋ ಪ್ರಾಬ್ಲಮ್ಮು, ಅದು ಕ್ಲಿಯರ್, ಅದು ಏನೇನು ಅಪ್ಡೇಟ್ ಕೊಡಬೇಕು, ಏನೇನು ಡಾಕ್ಯುಮೆಂಟ್ ಕೊಡಬೇಕು ಎಲ್ಲ ಕೊಟ್ಟು ಎಲ್ಲ ಮಾಡಿ ಕಡಿಮೆ ಅಂತಂದ್ರೂ ತುಂಬ ಬಾರಿ ಬಂದು ಫಾಲೋಅಪ್ ಮಾಡಿದ್ದೀವಿ. ಆದರೆ ಈ ಶೋರೂಮ್ ಅವ್ರದ್ದು ನೆಗ್ಲೆನ್ಸಿ ರೆಸ್ಪಾನ್ಸಿಬಲ್ ಇರಲಿಲ್ಲ. ಹಾಗಾಗಿ ಎಷ್ಟು ಸಾರಿ ಕೇಳೋದಂತ ಕೇಳಿ ಕೊನೆಗೂ ಒಬ್ಬ ಶೋರೂಮನು ಗಾಡಿಗೆ ಬೆಂಕಿ ಹಾಕ್ತಾಯಿದ್ದೀವಿ ಅಂತ ಬಂದು ಹೇಳಿದ್ರು ಅವರ ವರ್ಕರ್ ಕಳಿಸಿ ಮಾತಾಡಿಸ್ತಾರೆ ಹೊರತು ಯಾವನು ಇಲ್ಲಿ ಮ್ಯಾನೇಜ್ಮೆಂಟಲ್ಲಿ ಇರೋನು ಮಾತಾಡೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ಗಾಡಿ ಸುಟ್ಟಾಕೋಣ ಅನ್ನೋ ಒಂದು ದೃಷ್ಟಿಯಿಂದ ಬೆಂಕಿ ಹಾಕಿದ್ದೀವಿ ಸರ್, ಅಷ್ಟೇ. ಈಗ ಇನ್ನೂ ಅದು ಪೆಟ್ರೋಲ್ ಕಡಿಮೆ ಆಯಿತು, ಬೆಂಕಿ ಉರಿತಾಯಿತ್ತು. ಸ್ಟೇಷನಿಂದ ಈಗ ನಮ್ಮ ಮದನ್ ಸಬ್ ಇನ್ಸ್ಪೆಕ್ಟರ್ ಅವ್ರು ಕಾಲ್ ಮಾಡಿದ್ರು, ದಯವಿಟ್ಟು ಸರ್ ಮತ್ತೆ ಅದನ್ನು ಬೆಂಕಿ ಹಾಕೋಕ್ಕೆ ಹೋಗ್ಬೇಡಿ, ದಯವಿಟ್ಟು ಇಲ್ಲಿ ಬನ್ನಿ, ನಾನು ಮಾತಾಡ್ತೀನಿ, ನೀವು ಅದು ಮುಂದುವರೆಯೋಕ್ಕೆ ಹೋಗ್ಬೇಡಿ ಅಂತ ಇದು ಮಾಡೋದಕ್ಕೋಸ್ಕರ ನಾನು ಮತ್ತೆ ಅದನ್ನು ಬೆಂಕಿ ಹಾಕೋದು ಬೇಡ ಅಂತ ಸ್ಟಾಪ್ ಮಾಡಿದ್ದೀನಿ. ನಿಮಗೆ ಅದ್ರದ್ದು ಏನು ವಿಚಾರ ಆಗಿದೆ ಅನ್ನೋದ್ರ ಬಗ್ಗೆ ಹೇಳಿಕೆ ಕೊಡ್ತಾಯಿದ್ದೀನಿ. ಫಾಲೋಅಪ್ಪಲ್ಲಿ ಇದ್ವಿ. ಇನ್ಸೂರೆನ್ಸ್ ಡಾಕ್ಯುಮೆಂಟಲ್ಲಿ ಇದ್ದಾಗ ನಮ್ಮ ಭಾವ ಬಂದರು, ಅವರು DL ಕೊಟ್ಟರು. ನನ್ನ ವೈಫ್ ನೇಮಲ್ಲಿ ಗಾಡಿ ಇದೆ, ಅವಳು ಬಂದು ಏನೋ ಸಿಗ್ನೇಚರ್ ಏನೋ ಮಾಡಬೇಕು ಇನ್ಸೂರೆನ್ಸ್ ಕ್ಲೈಮ್ಗಾದ್ರೆ ಕೊಟ್ಟಾಯಿತು, ಇನ್ಸೂರೆನ್ಸ್ ಕಾಪಿ ಕೊಟ್ಟಾಯಿತು. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಏನೇನು ಬೇಕು ಪ್ರತಿಯೊಂದು ದಾಖಲಾತಿಗಳು ಕೊಟ್ಟಿದ್ದೀನಿ. ಕೊಟ್ಟರು ರೆಸ್ಪಾನ್ಸ್ ಇಲ್ದೇ ಈ ಒಂದು ಸ್ಥಿತಿಗೆ ತಂದಿಟ್ಟಿದ್ದಾರೆ ಇವಾಗ.